ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತು ಒಂದು ಬ್ಲಾಗ್ನ ವಿಶೇಷತೆ ಏನಪ್ಪ ಅಂದರೆ, ಈ ರಾಮಾಯಣದಲ್ಲಿ ಬರ್ತಕ್ಕಂಥ ಪುರಾಣ ಪ್ರಸಿದ್ಧ ಒಂದು ಸ್ಥಳಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪುರಾಣ ಪ್ರಸಿದ್ಧ ಸ್ಥಳ ಎಲ್ಲಿದೆ ಅಂದರೆ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲಿದೆ ಅನ್ನೋದು ಒಂದು ವಿಶೇಷ. ಹಾಗಾಗಿ ಅಂಥ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೂ ಆ ಪ್ಲೇಸ್ ಯಾವುದು, ಏನು ಅಲ್ಲದು ವಿಶೇಷತೆ, ಪುರಾಣ ಪ್ರಸಿದ್ಧ ರಾಮಾಯಣದಲ್ಲಿ ಬರ್ತಕ್ಕಂಥ ಈ ಸ್ಥಳದ ಪುರಾಣ ಏನು ಅಂತೇಳಿ ನಿಮಗೆ ತೋರಿಸ್ಬೇಕು ಅಂತೇಳಿ ನಾನಿವತ್ತು ಬಂದಿರೋದು. ಆ ಸ್ಥಳ ಯಾವುದು, ಎಲ್ಲಿದೆ ಅಂತೇಳಿ ನಾನು ತೋರಿಸ್ತೀನಿ. ಕಂಪ್ಲೀಟ್ ಈ ವಿಡಿಯೋ ನೋಡಿ, ಬನ್ನಿ. ಸ್ನೇಹಿತರೆ, ಏನು ಹೇಳಿದ್ದೆ ಆಗಲೇ, ನಾನು ಒಂದು ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ಹೋಗ್ತೀನಿ. ಒಂದು ತ್ರೇತಾಯುಗದ ಕಾಲದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶದ ಪುರಾಣ ಪ್ರಸಿದ್ಧ ಒಂದು ಸ್ಥಳ ಯಾವುದು ಅಂದರೆ ಅದು ನಮ್ಮ ಶ್ರೀ ದಶರಥ ರಾಮೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರ. ಇದು ಗುಡ್ಡದ ನೇರ್ಲಿಕೆರೆಯಲ್ಲಿ ನೆಲೆಸಿದೆ. ಹಾಗಾಗಿ ಇಲ್ಲದು ಕಥೆ ಏನು, ಇಲ್ಲೇ ಪುರಾಣ ಏನು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ನಾಗರಾಜು ಅಂತೇಳಿ. ಹಾಂ. ನಮ್ಮದು ಊರು ಬಂದ್ಬಿಟ್ಟು ದಸೂಡಿ. ಸ್ಥಳ ಪುರಾಣ ಏನು, ಇಲ್ಲಿ ದಶರಥ ಮಹಾರಾಜರು ಯಾಕೆ ಬಂದರು, ಇಲ್ಲಿ ಏನು ಕತೆ, ಈ ಲಿಂಗ ಹೆಂಗೆ ಉಟ್ಕೊಂತು ಅಂದರೆ ಇವರು ಶ್ರವಣಕುಮಾರ ತನ್ನ ಈಗ ಎರಡೂ ಕೂಡು ತಂದೆ ತಾಯಿಗಳನ್ನ ಕರ್ಕೊಂಡು ಕಾಶಿ ಯಾತ್ರೆಗೆ ಅಂತ ಬರ್ತಾನೆ ಸರ್. ಕಾಶಿ ಯಾತ್ರೆಗೆ ಅಂತ ಬಂದಾಗ ಇಲ್ಲಿ ಅವರಿಗೆ ತಂದೆ ತಾಯಿಗಳಿಗೆ ಬಾಯಾರಿಕೆ ಆಗುತ್ತೆ ಸರ್. ಬಾಯಾರಿಕೆ ಆದಾಗ ಆ ಜಾಗದಲ್ಲಿ ತಂದೆ ತಾಯಿಗಳನ್ನ ಕುಂಡಿಸ್ಬಿಟ್ಟು ಅವನು ನೀರು ತರಕ್ಕೆ ಅಂತೇಳಿ ಇಲ್ಲಿಗೆ ಬರ್ತಾರೆ ಸರ್. ಇಲ್ಲೊಂದು ಹಳ್ಳ ಇದೆ ನೋಡಿ, ಇಲ್ಲಿ ಕೊಳ ಇದೆ. ಕೊಳ ಇದೆ ಸರ್, ಇದು ಕೊಂಡ ಅಂತಾರೆ ಇದನ್ನು. ಇದರಲ್ಲಿ ಯಾವಾಗಲೂ ಜಲ ಬರ್ತಾ ಇರುತ್ತೆ ಸರ್, ನೀರು ಯಾವಾಗಲೂ ಇರುತ್ತೆ ಸರ್. ಇಲ್ಲಿ 365 ದಿವಸನೂ ಜಲ ನೀರು ಇರುತ್ತೆ ಸರ್. ಇಲ್ಲಿ ಮೇಲಿಂದ ನೀರು ಬರ್ತಾ ಇರುತ್ತೆ ಸರ್, ಜಲ ಬರ್ತಾ ಇರುತ್ತೆ. ಆ ನೀರು ತರಕ್ಕೆ ಬಂದಾಗ ಆ ಬಿಂದಿಗೆಯಲ್ಲಿ ಅವನು ನೀರು ತುಂಬಬೇಕಲ್ಲ, ಅಲ್ಲಿ ನೀರು ತುಂಬಕ್ಕೆ ಅಲ್ಲಿಗೆ ಹೋಗ್ತಾನೆ ಸರ್. ಆಮೇಲೆ ದಶರಥ ಇಲ್ಲಿಗೆ ಭೇಟಿಗೆ ಅಂತ ಬಂದಿರ್ತಾನೆ ಸರ್ ಈ ಜಾಗಕ್ಕೆ. ಅಲ್ಲಿ ಮೇಲಿದೆಯಲ್ಲ ಸರ್, ಅಲ್ಲಿ ಆ ಜಾಗದಲ್ಲಿ ಅವನು ಭೇಟಿಗೆ ಅಂತೇಳಿ, ಅಂದರೆ ಇಲ್ಲಿ ನೀರು ಇರುತ್ತಲ್ಲ, ನೀರಿರೋ ಜಾಗದಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬರ್ತವೆ ಅಂತೇಳಿ ಬೇಟೆಯಾಡೋ ಮೇಲಿಂದ ಕಾಯ್ಕೊಂಡು ಕುಂತಿರ್ತಾನೆ ಸರ್. ಅಲ್ಲಿ ಅವ ಕಾಯ್ಕೊಂಡು ಕುಂತಾಗ ಈ ಶ್ರವಣಕುಮಾರ ಏನು ಮಾಡ್ತಾನೆ, ನೀರು ತುಂಬಕ್ಕೆ ಅಂತೇಳಿ ಬಿಂದಿಗೆಯಲ್ಲಿ ಹೋಗಿ ಅಲ್ಲಿ ನೀರು ತುಂಬಿದಾಗ ಗುಳು 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 ಅನ್ನೋ ಶಬ್ದ ಆ ಗುಳು ಗುಳು ಅನ್ನೋ ಶಬ್ದ ಬಂದಾಗ ಏನು ಮಾಡ್ತಾನೆ, ಅಲ್ಲಿ ಬಾಣ ಬಿಟ್ಟಾಗ ಏನಾಗುತ್ತೆ, ಅವನಿಗೆ ಬಾಣ ನಾಟುತ್ತೆ. ಅವನು ಇನ್ನೇನು ಅಲ್ಲಿ ಯಾವುದೋ ಪ್ರಾಣಿ ಬೇಟೆ ಆಡೀನಿ ಅಂತ ದಶರಥ ಇಲ್ಲಿಗೆ ಬಂದಾಗ ಅವನಿಗೆ ಬಾಣ ನಾಟಿರುತ್ತೆ. ಅವಾಗ ಅವನು ಶ್ರವಣಕುಮಾರ ಏನು ಹೇಳ್ತಾನೆ, ನನ್ನ ತಂದೆ ತಾಯಿನ ಕರ್ಕೊಂಬಂದಿದ್ದೆ ಇಲ್ಲಿ ಕಾಶಿ ಯಾತ್ರೆಗೆ, ಅವ್ರಿಗೆ ಭಾಳ ಬಾಯಾರಿಕೆ ಆಗಿತ್ತು, ನೀರು ಕುಡಿಸೋಣ ಅಂಥೇಳಿ ನೀರು ತಗೊಳಕ್ಕೆ ಬಂದುಬಿಟ್ಟೆ ನಾನು. ನನಗೆ ಇನ್ನೇನು ನಾನು ಉಳಿಯೋ ಒಂದು ಸಂದರ್ಭ ಇಲ್ಲ, ನೀವು ದಯವಿಟ್ಟು ನನ್ನ ತಂದೆ ತಾಯಿಗೆ ಹೋಗಿ ನೀರನ್ನು ಕೊಡ್ರಿ ಅಂತ ಹೇಳ್ತೀನಿ ಶ್ರವಣಕುಮಾರ ದಶರಥಿಗೆ. ಆಗ ದಶರಥ ಏನು ಮಾಡ್ತಾನೆ, ಆಗಲೇ ತಕ್ಷಣ ನೀರು ತಗೊಂಡೋಗಿ ತಂದೆ ತಾಯಿಗಳ್ನ ನೀರು ಕುಡ್ಸೋಕೆ ಹೋಗ್ತಾನೆ. ಅವಾಗ ತಂದೆ ತಾಯಿ ಕೇಳ್ತಾರೆ, ಅವಾಗ ಅವನ್ನ ಮುಟ್ಟಿ, ನನ್ನ ಮಗ ಇಲ್ಲಪ್ಪ, ನನ್ನ ಮಗನ ಥರ ಕಾಣ್ತಾ ಇಲ್ವಲ್ಲ ನೀನು, ಯಾರು ನೀನು, ನನ್ನ ಮಗ ಇಲ್ಲಿ ಅಂತ ಕೇಳ್ತಾನೆ. ಅವಾಗ ದಶರಥ ಏನು ಮಾಡ್ತಾನೆ, ಹಿಂಗೆ ನಾನು ಬೇಟೆಗೆ ಅಂತ ಬಂದಿದ್ದೆ, ಯಾವುದೋ ಪ್ರಾಣಿ ಅಂತೇಳಿ ನಾನು ನಿನ್ನ ಮಗನಿಗೆ ಬಾಣ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಅವರು ತಂದೆ ತಾಯಿಗಳು ಏನು ಹೇಳ್ತಾರೆ, ಅಯ್ಯೋ ಪಾಪಿ, ನನ್ನ ಮಗನ ಕೊಂದುಬಿಟ್ಟಲ್ಲ, ನಿನಗೂ ಪುತ್ರ ಶೋಕ ಬರಲಿ ಅಂಥೇಳಿ ಶಾಪ ಕೊಟ್ಟು ಅವರು ನೀರು ಕುಡಿದಂಗೆ ಅವ್ರು ಹಂಗೆ ಅಲ್ಲೇ ಪ್ರಾಣ ಬಿಡ್ತಾರೆ ಸರ್. ಅದು ಸರ್ ಇಲ್ಲಿ ಕತೆ, ಇಲ್ಲದ ಕತೆ ಅದು. ಅಲ್ಲಿಗೆ ಶ್ರವಣಕುಮಾರದ ಆಮೇಲೆ ಅವ್ರ ತಂದೆ ತಾಯಿ ಸಮಾಧಿ ಇಲ್ಲೇ ಇರೋದು. ಇಲ್ಲೇ ಇದೆ ಸರ್, ಇಲ್ಲೇ ನೆಲೆಸಿರೋದು. ಅವಾಗ ಅವರು ಇಲ್ಲಿ ಲಿಂಗ ಪೂಜೆ ಮಾಡಿರೋ ಅನ್ನೋದು ಒಂದು ಪ್ರತೀತಿ ಇದೆ, ಪುರಾಣ ಲಿಖಿತವಾಗಿದೆ. ಗವಿ ಒಳಗಡೆ ಇದೆ ಸರ್ ಅದು. ಈ ಗವಿ ಒಳಗೆ ಈ ಲಿಂಗ ಇದೆ, ಪೂಜೆ ಮಾಡ್ತಾರೆ. ನನಗೆ ಶಾಪ ವಿಮುಕ್ತಿ ಆಗಲಿ ಅಂತೇಳಿ ದಶರಥ ಏನು ಮಾಡ್ತಾನೆ, ಇಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಪೂಜೆ ಮಾಡ್ತಾನೆ ಸರ್. ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಸರ್. ಆಮೇಲೆ ರಾಮ ಕೂಡ ವನವಾಸ ಮುಗಿಸಿ ಲಂಕೆಯಿಂದ ವಾಪಸ್ ರಿಟರ್ನ್ ಆಗ್ಬೇಕಾದ್ರೆ ರಾಮ ಕೂಡ ಇಲ್ಲಿ ಬಂದು ಪೂಜೆ ಇಟ್ಟಿದ್ದ ಅನ್ನೋದು ಒಂದು ಪ್ರತೀತಿ ಕೂಡ ಇದೆ. ಅವರು ಅದಕ್ಕೆ ಇಲ್ಲಿ ದಶರಥ ರಾಮೇಶ್ವರ ಅಂತೇಳಿ ಹೆಸರು ಬಂದಿದೆ ಸರ್. ಓಕೆ ಸರ್. ಇಲ್ಲಿ ದಶರಥ ಬಂದು ಇಲ್ಲಿ ನೆಲೆಸಿದ್ದ, ರಾಮ ಬಂದು ಇಲ್ಲಿ ಗಂಗಸ್ನಾನ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ದೇವತೆಗಳು ಬಂದು ಇಲ್ಲಿ ಗಂಗಸ್ನಾನ ಮಾಡಿಸ್ತಾರೆ ಸರ್. ಆಮೇಲೆ ಇಲ್ಲಿ ಗಂಗಸ್ನಾನ ಮಾಡಿದರೆ ಎಲ್ಲ ಪಾಪಕರ್ಮಗಳು ಅರಿತವೆ ಅನ್ನೋ ಒಂದು ಮೂಲ ಪ್ರತೀತಿ ಇದೆ. ಜೊತೆಗೆ ಮಕ್ಕಳಾಗ್ದರಿಗೆ ಮಕ್ಕಳಾಗ್ತವೆ ಸರ್ ಇಲ್ಲಿಂದವ. ಮತ್ತು ಏನೇ ದೋಷ ಇದ್ದರೂ ಇಲ್ಲಿ ಬಗೆಹರಿತೆ ಅಂತೇಳಿ ಇಲ್ಲಿ ಬಂದು ದಾಸಪ್ಪನ ಹತ್ರನ ನೀರು ಹಾಕ್ಸ್ಕೊಂಡು ಹೋಗ್ತಾರೆ ಸರ್ ಪ್ರತಿ ಜನನು ಬಂದು. ಆಮೇಲೆ ಪ್ರತಿ ಸಲನೂ ಈಗ ಶಿವರಾತ್ರಿ ಆದ
11 ದಿನಕ್ಕೆ ಇಲ್ಲಿ ಜಾತ್ರೆ ಆಗುತ್ತೆ ಸರ್. ಶಿವರಾತ್ರಿಯಾಗ 11 ದಿವಸಕ್ಕೆ ಜಾತ್ರೆ, ವರ್ಷಕ್ಕೊಂದ್ಸತಿ ನಡೆಯೋಂಥ ಜಾತ್ರೆ. ವಿಶೇಷವಾಗಿ ತೇರೆಲ್ಲ ನಡೆಯುತ್ತೆ ಸರ್ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಏನು ಈ ಸ್ಥಳ ಪುರಾಣ ನೋಡಿದರೆ ಇಷ್ಟು ಮಾಹಿತಿ ಇಲ್ಲದಾಗಿರುತ್ತೆ ಸ್ನೇಹಿತರೆ. ಏನು ದಶರಥರವರು ಪಾಪ ಪುಣ್ಯಕ್ಕೋಸ್ಕರ ಇಲ್ಲೊಂದು ಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಆ ಸ್ಥಳ, ಆ ಗುಹೆ ಬಂದುಬಿಟ್ಟು ಇದೇನೆ. ಆ ಗುಹೆ ಒಳಗೆ ಹೋಗೋಣ ಬನ್ನಿ ಈಗ. ಒಳಕ್ಕೆ ಹೋಗ್ಬೋದಾ ನೋಡಿ, ಇದು ಗರ್ಭಗುಡಿ. ಏನು ದಶರಥ ಒಂದು ಲಿಂಗವನ್ನು ಪೂಜೆ ಮಾಡ್ತಾನೆ, ಅದೇ ಈ ಲಿಂಗ. ಅದಕ್ಕೆ ಇದು ದಶರಥ ರಾಮೇಶ್ವರ ಅಂತ ಹೇಳಿ ಕರೀತಾರೆ. ಎಷ್ಟೋ ಜನಕ್ಕೆ ಶ್ರವಣನ ಕತೆ ಗೊತ್ತಿರುತ್ತೆ, ಆದರೆ ಆ ಸ್ಥಳ ಎಲ್ಲಿದೆ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ಸ್ನೇಹಿತರೆ, ಇದು ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗುಡದ ನೇರ್ಲಿಕೆರೆ ದೊಡ್ಡವಜರದಲ್ಲಿ ಇರೋವಂಥದ್ದು ಅವನ ಸಮಾಧಿ. ಇಲ್ಲೇದು ಈ ಸ್ಥಳ ಪುರಾಣ ಆಗಿರುತ್ತೆ. ಶ್ರವಣನು ಕೂಡ ಒಂದು ಆದರ್ಶ ಮೂರ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ, ಒಂದು ತಂದೆ ತಾಯಿಯ ಆಸೆಯನ್ನು ನೆರವೇರಿಸೋಕ್ಕೋಸ್ಕರನೇ ಕಾಶಿ ತನಕ ಬರೆಗಾಲಿನಲ್ಲಿ ಅವರನ್ನಿಬ್ಬರನ್ನು ಹೊತ್ಕೊಂಡು ಹೊರಡ್ತಾನೆ ತಂದೆ ತಾಯಿ ಆಸೆಯನ್ನು ನೆರವೇರಿಸೋಕ್ಕೆ. ಹಾಗಾಗಿ ಒಂದು ಮಾದರಿಯ ವ್ಯಕ್ತಿ ಶ್ರವಣಕುಮಾರ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿಗೆ ಈ ಬ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.